ಹಾಯ್ ಗುಡ್ ಮಾರ್ನಿಂಗ್. ಇದು ಮಂಡೇ ಮಿನಿ ವ್ಲಾಗ್. ಬೆಳಗ್ಗೆ ತಿಂಡಿಗೆ ಆಲೂ ಪರೋಟದ ಜೊತೆಗೆ ಚನಾ ಬಟರ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಅಂತ ನೆನೆಸಿಟ್ಟಿದ್ದಂತಹ ಕಡಲೆಕಾಳನ್ನ ಕುಕ್ಕರ್ಗೆ ಹಾಕಿ ಕೂಗಿಸಿಟ್ಕೊಂಡಿದ್ದೀನಿ. ನಂತರ ಕಡಾಯಿಗೆ ಈರುಳ್ಳಿ, ಟೊಮೆಟೊ, ಬೆಳ್ಳುಳ್ಳಿ, ಚಿಲ್ಲಿ ಪೌಡರ್, ಧನಿಯಾ ಪೌಡರ್, ಗರಂ ಮಸಾಲ, ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಈ ರೀತಿಯಾಗಿ ನುಣ್ಣಗೆ ರುಬ್ಕೋಬೇಕು. ನಂತರ ಕಡಾಯಿಗೆ ಸ್ವಲ್ಪ ಬೆಣ್ಣೆ, ಕಸೂರಿ ಮೇಥಿ, ರುಬ್ಬಿಟ್ಟಿದ್ದಂತಹ ಮಸಾಲ ಪೇಸ್ಟು, ಸ್ವಲ್ಪ ನೀರು, ಬೇಯಿಸಿಟ್ಟಿದ್ದಂತಹ ಕಡಲೆಕಾಳು, ಉಪ್ಪನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುವಂತಹ ಚನಾ ಬಟರ್ ಮಸಾಲ ರೆಡಿ ಆಗೋಗುತ್ತೆ. ಸೊ ಇದ್ರ ಜೊತೆ ಆಲೂ ಪರೋಟ ಮಾಡೋದಕ್ಕಾಗಲಿ ಮೊದಲೇ ಆಲೂಗೆಡ್ಡೆನ ಬೇಯಿಸಿಟ್ಕೊಂಡಿದ್ದೆ. ಇಲ್ಲಿ ನಾನು ಚಪಾತಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಚಪಾತಿ ಹಿಟ್ಟಿಗೆ ಬೇರೆ ಬೇರೆ ರೀತಿಯಾದ ಕಾಳುಗಳನ್ನ ಹಾಕಿ ನಾನು ಪುಡಿ ಮಾಡಿಸಿಟ್ಕೊಂಡಿರ್ತೀನಿ. ಅದ್ರ ಜೊತೆ ಈಗ ಸ್ವಲ್ಪ ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡು ಚಪಾತಿ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಆಲೂಗೆಡ್ಡೆನ ಈ ರೀತಿ ತುರಿದು ಅದಕ್ಕೆ ಎಲ್ಲ ಮಸಾಲ ಪುಡಿಗಳನ್ನ ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆಗಳಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ನೆಂದಿರುವಂತಹ ಚಪಾತಿ ಹಿಟ್ಟಿಗೆ ನಾನು ತೋರಿಸೋ ರೀತಿಯಲ್ಲೇ ಆಲೂಗೆಡ್ಡೆನ ಸ್ಟಫಿಂಗ್ ಮಾಡಿಕೊಂಡು ಇದನ್ನು ಕ್ಲೀನಾಗಿ ಫ್ಲ್ಯಾಟಾಗಿ ಆಗೋವರೆಗೂ ಇದನ್ನು ನಿಧಾನವಾಗಿ ಪ್ರೆಸ್